ಹಾಯ್ ಫ್ರೆಂಡ್ಸ್, ಇದು ನನ್ನ ಹಳೆಯ ನೆನಪೊಂದು. ನಾನಾಗ ಸಿಟಿಯಲ್ಲಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಊರಲ್ಲಿ ನಮ್ಮ ಸಂಬಂಧಿಕರ ಮನೆ ಹತ್ತಿರವೇ ವಾಸವಾಗಿದ್ದೆ. ಒಂದು ದಿನ ಹೊರಗೆ ಕೂತು ಕಾಫಿ ಕುಡಿಯುವಾಗ ಈ ಘಟನೆ ನೆನಪಾಯಿತು. ನಾನು ಕೆಲಸ ಮಾಡುವಾಗ ನಮ್ಮ ಅಕ್ಕಪಕ್ಕದ ಸಂಬಂಧಿಕರ ಮನೆಯಲ್ಲಿ ಇರುತ್ತಿದ್ದೆ. ಆ ಮನೆ ಯಜಮಾನಿ ಅಂದರೆ ನನ್ನ ಅಕ್ಕನಂತಹ ಒಬ್ಬಳು. ನೋಡಲು ತುಂಬಾ ಸುಂದರವಾಗಿದ್ದಳು. ಚಿಕ್ಕ ಮೂಗು, ಕಮಲದಂತಹ ಕಣ್ಣುಗಳು, ಬೆಣ್ಣೆಯಂತಹ ಮೈಬಣ್ಣ. ನಿಜ ಹೇಳಬೇಕಂದ್ರೆ ಆ ಸೌಂದರ್ಯ ನೋಡಿ ಕೆಲವೊಮ್ಮೆ ಮನಸ್ಸಲ್ಲೇ ಹೊಟ್ಟೆ ಕಿಚ್ಚು ಸಹ ಆಗುತ್ತಿತ್ತು. ಆದರೆ ಅವರ ಯಜಮಾನ ಮಾತ್ರ ಸರಿ ಇರಲಿಲ್ಲ. ಪ್ರತಿದಿನ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ. ಅವನ ಕಾಟ ತಾಳಲಾರದೆ ಆ ಅಕ್ಕಯ್ಯಗ ಆಗಾಗ ನಮ್ಮ ಮನೆಗೆ ಬಂದು ರಾತ್ರಿ ಮಲಗಿ ಮಾರನೇ ದಿನ ಬೆಳಿಗ್ಗೆ ವಾಪಸ್ ಹೋಗುತ್ತಿದ್ದಳು. ಅವಳ ತವರು ಮನೆಯವರು ಸಹ ಇವರನ್ನು ಹಿಂದಿರುಗಿ ನೋಡುತ್ತಿರಲಿಲ್ಲ. ಹಾಗಾಗಿ ನಾವೇ ಅವರಿಗೆ ಎಲ್ಲ ಆಗಿದ್ದೆವು. ನಮ್ಮ ಮನೆ ಅವರಿಗೆ ಆಶ್ರಯವಾಗಿತ್ತು. ಅವರ ಮನೆ ದೂರ ಗದ್ದೆಗಳ ನಡುವೆ ಇತ್ತು. ಅವರ ಮಗ ನಮ್ಮ ಜೊತೆ ಕ್ರಿಕೆಟ್ ಆಡೋದು, ಸುತ್ತಾಡೋದು ಮಾಡ್ತಿದ್ದ. ಇನ್ನು ಅವರ ಮನೆ ಹಾಲು ಪಕ್ಕದಲ್ಲೇ ನಮ್ಮ ಹೊಲ ಇತ್ತು. ಅವರ ಯಜಮಾನ ಗಾಡಿ ಓಡಿಸುತ್ತಿದ್ದ. ಅವನು ಬೆಳಗ್ಗೆ ಹೋದರೆ ಬರೋದು ಸಾಯಂಕಾಲ, ಇಲ್ಲ ಅಂದರೆ ಮಾರನೇ ದಿನ. ಹೀಗಾಗಿ ಆಕೆ ಹೆಚ್ಚಾಗಿ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು. ನಾನು ಚಿಕ್ಕಂದಿನಿಂದಲೂ ಅವಳ ಮನೆಗೆ ಹೋಗುತ್ತಿದ್ದೆ. ಹಾಗಾಗಿ ಅವಳ ಮೇಲೆ ನನಗೆ ಯಾವುದೇ ಬೇರೆ ಭಾವನೆಗಳು ಇರಲಿಲ್ಲ. ಅವಳ ಜೊತೆ ಊಟ ಮಾಡೋದು, ಸುತ್ತಾಡೋದು, ಬಟ್ಟೆ ತೊಳೆಯೋಕ್ಕೆ ಹೋಗೋದು, ನಮ್ಮ ಮನೆಯವರು ಊರಿಗೆ ಹೋದರೆ ಇವರ ಮನೆಯಲ್ಲಿ ಇರೋದು, ಪಕ್ಕದಲ್ಲಿ ಕೂರೋದು, ಮಲಗೋದು ಎಲ್ಲ ಸಹಜವಾಗಿತ್ತು. ಆದರೆ ಒಂದು ದಿನ ನಡೆದ ಒಂದು ಘಟನೆ ಎಲ್ಲವನ್ನು ಬದಲಾಯಿಸಿತ್ತು. ಹೀಗೆ ಕೆಲವು ವರ್ಷಗಳು ಕಳೆಯಿತು. ನಾನಾಗ BA ಓದುತ್ತಿದ್ದೆ. ರಜೆಗೆ ಮನೆಗೆ ಬಂದಿದ್ದೆ. ಹೊಲದಲ್ಲೇ ಆಟ, ಹಣ್ಣು ತಿನ್ನೋದು, ಕ್ರಿಕೆಟ್ ಆಡೋದರಲ್ಲೇ ಸಮಯ ಕಳೆಯುತ್ತಿದ್ದೆ. ಒಂದಿನ ನಮ್ಮ ಮನೆಯವರು ಅಪ್ಪ, ಅಮ್ಮ, ಅಕ್ಕ ಊರಿಗೆ ಹೋಗಲು ನಿರ್ಧರಿಸಿದರು. ನನ್ನನ್ನು ಆ ಅಕ್ಕಯ್ಯನ ಮನೆಯಲ್ಲೇ ಬಿಟ್ಟು ಹೋಗಲು ನಿರ್ಧಾರವಾಯಿತು. ಅವರಿಗೆ ಈ ವಿಷಯ ಹೇಳಿದಾಗ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡರು. ಮರುದಿನ ಹೊಲಕ್ಕೆ ಹೋದೆ. ಅವರ ಜೊತೆ ನೀರು ಹಾಯಿಸೋದು, ಕಸ ತೆಗೆಯೋದು, ಹೀಗೆ ಬೇರೆ ಬೇರೆ ಕೆಲಸ ಮಾಡಿದೆ. ಸಾಯಂಕಾಲದವರೆಗೆ ದುಡಿದು ಮನೆಗೆ ಬಂದು ಊಟ ಮಾಡಿ ನೆಲದ ಮೇಲೆ ರೆಸ್ಟ್ ಮಾಡಿದ್ದೆ. ಅವತ್ತು ಅವರ ಯಜಮಾನ ಸುಮಾರು 11:30 ಸುಮಾರಿಗೆ ಬಂದು ಊಟ ಮಾಡಿ ಮಲಗಿದರು. ಅವರಿಗೆ ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ APMCಯಲ್ಲಿ ಕೆಲಸ ಇತ್ತಂತೆ. ಹಾಗಾಗಿ ಬೇಗ ಗಾಡಿ ತಗೊಂಡು ಹೋಗಿಬಿಟ್ರು. ಮನೆಯಲ್ಲಿ ನಾನು ಮತ್ತು ಆ ಅಕ್ಕಯ್ಯ ಮಾತ್ರ ಇದ್ದೆವು. ನಾನು ಬೆಳಿಗ್ಗೆ 7 ಹೊತ್ತಿಗೆ ಎದ್ದು ಟೀ ಕುಡಿದು TV ನೋಡ್ತಾ ಕೂತಿದ್ದೆ. ಆಗ ಅವಳು, ಲೋ ಬೇಗ ಮೈ ಮೇಲೆ ನೀರು ಹಾಕಿಕೋ, ನೀರು ಬಿಸಿಯಾಗಿದೆ ನೋಡು ಅಂದಳು. ನಾನು ಆಮೇಲೆ ಮಾಡ್ತೀನಿ, ಇವಾಗ ನೀವು ಮಾಡಿ ಎಂದೆ. ಅವಳು ಸರಿ ಅಂತ ಹೇಳಿ ತಲೆ ಬಾಚಿಕೊಂಡು ಸ್ನಾನಕ್ಕೆ ರೆಡಿಯಾದಳು. ಅದು ಹಳೆ ಕಾಲದ ಮನೆ. ಅಡುಗೆ ಮನೆಯಲ್ಲೇ ಸ್ನಾನದ ಜಾಗ ಇತ್ತು. ಹಾಗಾಗಿ ಯಾವಾಗಲೂ ಅಡುಗೆ ಮನೆ ಬಾಗಿಲು ಹಾಕಿ ಸ್ನಾನ ಮಾಡಬೇಕಿತ್ತು. ಅವಳು ತನ್ನ ಪಾಡಿಗೆ ಒಳಗೆ ಹೋದಳು. ನಾನು ಹೊರಗೆ TV ನೋಡ್ತಾ ಕೂತಲ್ಲೇ ಕರೆಂಟ್ ಹೋಯಿತು. ಮನೆಯೆಲ್ಲ ಕತ್ತಲು. ಆಗ ಅವಳು ಒಳಗೆ ಸ್ನಾನ ಮಾಡ್ತಾ ಇದ್ದಳು. ರವಿ, ಅಲ್ಲಿ TV ಹತ್ತಿರ ಕಂದಿಲು ದೀಪ ಇದೆ, ಅದನ್ನು ಉರಿಸಿ ಒಳಗಡೆ ತಗೊಂಡು ಬಾರೋ, ಇಲ್ಲಿ ಕತ್ತಲೆ ಇದೆ, ಸರಿಯಾಗಿ ಕಾಣುತ್ತಿಲ್ಲ ಎಂದಳು. ನನಗೆ ಕಂದೀಲು ಸಿಕ್ಕಿತ್ತು, ಆದರೆ ಬೆಂಕಿ ಪೆಟ್ಟಿಗೆ ಹುಡುಕಿದಾಗ ಸಿಗಲಿಲ್ಲ. ಆಗ ಅವಳಿಗೆ ಈ ಬಗ್ಗೆ ಹೇಳಿದೆ. ಆಗ ಅವಳು, ಇಲ್ಲಿದೆ ಬಾರೋ ಅಂತ ಒಳಗೆ ಕರೆದಳು. ನಾನು ಒಳಗೆ ಹೋಗಿ ಕಂದೀಲು ಹಚ್ಚಿಟ್ಟು ವಾಪಸ್ ಬರಬೇಕಾದ್ರೆ ಅವಳು, ಸ್ವಲ್ಪ ಬೆನ್ನು ತಿಡಿಕೊಡಪ್ಪ ಎಂದಳು. ನಾನು ಚಿಕ್ಕಂದಿನಿಂದಲೂ ಈ ಕೆಲಸ ಮಾಡುತ್ತಿದ್ದರಿಂದ ಸರಿ ಅಂತ ಶುರು ಮಾಡಿದೆ. ಕಂದೀಲು ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಹೀಗೆ ನಾನು ಅವಳು ಹೇಳಿದ ಕೆಲಸ ಮಾಡುವಾಗ ನನ್ನ ಕೈ ಕೆಲವೊಮ್ಮೆ ಅಚಾನಕ್ಕಾಗಿ ಬೇರೆ ಜಾಗಕ್ಕೆ ತಗುಲಿದಾಗ ನನಗೆ ಏನೇನೋ ಅನಿಸಿತು. ನಾನು ಸುಮ್ಮನೆ ಇದ್ದರೂ ಗೊತ್ತಿಲ್ಲದಂತೆ ಮತ್ತೊಬ್ಬ ಎದ್ದು ಕೂತಿದ್ದ. ಮತ್ತೊಮ್ಮೆ ಕೈ ತಗುಲಿದಾಗ ಅವಳು ಒಂಥರ ನಡುಗಿದಳು. ಯಾಕೆ, ಏನಾಯಿತು ಎಂದೇನಿಲ್ಲ ಅಂದಳು. ಆಮೇಲೆ ಸರಿ ಬಿಡು, ನೀನು ಹೋಗು ಅಂದಾಗ ನಾನು ಸುಮ್ಮನೆ ಹೊರಗೆ ಬಂದೆ. ಆಮೇಲೆ ಅವಳು 10 ನಿಮಿಷ ಬಿಟ್ಟು ಸ್ನಾನ ಮುಗಿಸಿ ರೆಡಿಯಾಗಿ ಬಂದಳು. ಹೋಗೋ, ಇವಾಗಾದರೂ ಹೋಗಿ ರೆಡಿಯಾಗು ಅಂದಳು. ನಾನು ಸರಿ ಅಂತ ಸ್ನಾನ ಮುಗಿಸಿ ಟಿಫಿನ್ ಮಾಡಿಕೊಂಡು ಊರು ಸುತ್ತೋಕ್ಕೆ ಹೋದೆ. ಅಲ್ಲಿಂದ ಬರುವಾಗ ಮೇವು ಕಟ್ಟುತ್ತಿದ್ದ ಊರಿನವರಿಗೆ ಸಹಾಯ ಮಾಡುತ್ತಿದ್ದೆ. ಆಗ ಅವರ ಬಟ್ಟೆ ಸ್ವಲ್ಪ ಸರಿ ಇರಲಿಲ್ಲ. ಆ ಸೌಂದರ್ಯದ ದರ್ಶನವಾಗ್ತಿತ್ತು. ಅದನ್ನು ನೋಡಿ ಯಾಕೋ ಮನಸ್ಸಲ್ಲಿದ್ದ ಕೆಲವು ಪ್ರಶ್ನೆಗಳು ಜಾಗೃತವಾದವು. ಬೆಳಿಗ್ಗೆ ನಡೆದ ಘಟನೆ ಮತ್ತೆ ನೆನಪಾಯಿತು. ಮನೆಗೆ ಬಂದು ಕೈಕಾಲು ತೊಳೆದು ಅವರ ಜೊತೆ ಮಾತಾಡಿ ಆಕಳಿಗೆ ಮೇವು ಹಾಕಿ ಸಾಯಂಕಾಲ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ. ಹೀಗೆ ಕೆಲಸ ಮಾಡುವಾಗ ಅವರು ನನ್ನ ಪಕ್ಕದಲ್ಲೇ ಇದ್ದರು. ಈ ವೇಳೆ ಆ ಸೌಂದರ್ಯ ನನಗೆ ಕಾಣುತ್ತಿತ್ತು. ಅದನ್ನು ನೋಡಿ ಮನಸ್ಸಲ್ಲಿ ಏನೇನೋ ವಿಚಾರಗಳು ಬಂದವು.
ಯಾಕೋ ನನಗೆ ತಡೆಯಲಾಗಲಿಲ್ಲ. ಕೂಡಲೇ ಅಲ್ಲಿಂದ ಹೊರಗೆ ಹೋಗಿ ಕೈ ಕೆಲಸ ಮಾಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಆದರೆ ಆ ಕೊರಗು ನನ್ನನ್ನು ಕಾಡುತ್ತಲೇ ಇತ್ತು. ಹಿಂದಿನ ದಿನದಿಂದ ನಡೆದ ದೃಶ್ಯಗಳೆಲ್ಲ ಪದೇ ಪದೇ ಕಣ್ಣ ಮುಂದೆ ಬರುತ್ತಿದ್ದವು. ಅವತ್ತು ಎಂದಿನಂತೆ ಹೊಲದಲ್ಲಿ ಕೆಲಸ ಮುಗಿಸಿ ಬಂದು ಸಾಯಂಕಾಲ ಅಡುಗೆ ಮಾಡಿ ಊಟ ಮಾಡಿದೆವು. ಇವರ ಯಜಮಾನರು ಇನ್ನೂ ಬಂದಿರಲಿಲ್ಲ. ನಾನು ಅವರ ಬಗ್ಗೆ ಕೇಳಿದಾಗ, ನೀನು ತಿನ್ನು, ಅವರು ಯಾವಾಗಲೂ ಹಾಗೆ ಸರಿಯಾಗಿ ಮನೆಗೆ ಬರೋದೇ ಇಲ್ಲ. ಬಂದರೂ ಯಾವಾಗಲೂ ಕುಡಿದು ಬಂದು ಏನೋ ಇರುತ್ತೋ ಅದನ್ನು ತಿಂದು ಬೀಳುತ್ತಾರೆ ಅಂತ ಹೇಳಿದಳು. ನಾನು ಸರಿ ಎಂದೆ. ಆಮೇಲೆ ಇಬ್ಬರು ಸೇರಿ ಊಟ ಮಾಡಿ ಲೈಟ್ ಬಂದ್ ಮಾಡಿದೆವು. ನಾನು ಎಂದಿನಂತೆ ಅವರ ಪಕ್ಕದಲ್ಲೇ ಮಲಗಿದಾಗ ಯಾಕೋ ಏನೇನೋ ವಿಚಾರಗಳು ಬರುತ್ತಿದ್ದವು. ಹೀಗೆ ವಿಚಾರ ಮಾಡುತ್ತಲೇ ಕಣ್ಣು ಮುಚ್ಚಿದೆ. ಆಮೇಲೆ ತಂಗಾಳಿಯಿಂದ ನನಗೆ ಎಚ್ಚರ ಆದಂತೆ ಎನಿಸಿತು. ಕಣ್ಣುಗಳು ತೆಗೆದಾಗ ಮನೆಯಲ್ಲಿ ನಾವಿಬ್ಬರೇ ಇದ್ದೆವು. ಗಡಿಯಾರ ನೋಡಿದಾಗ ರಾತ್ರಿ 1 ಗಂಟೆ ಆಗಿತ್ತು. ಕಿಟಕಿಯಿಂದ ನೋಡಿದಾಗ ಇವರ ಯಜಮಾನರ ಗಾಡಿಯೂ ಕಾಣಲಿಲ್ಲ, ಮನೆಯಲ್ಲಿಯೂ ಅವರು ಕಾಣಲಿಲ್ಲ. ಆಗ ನಾನು ಅವನು ಬೇರೆ ಊರಿಗೆ ಹೋಗಿರಬಹುದು, ಅದಕ್ಕೆ ಮನೆಗೆ ಬಂದಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡೆ. ಹೀಗೆ ಒಂದು ಸಲ ಎಡಕ್ಕೆ ತಿರುಗಿದಾಗ ನನಗೆ ಗಾಬರಿಯಾಗಿತ್ತು. ಯಾಕೆಂದರೆ ಇವರ ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಮಂದ ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಬಹಳ ಹೊತ್ತು ಹೀಗೆ ನೋಡಿದ ಮೇಲೆ ಯಾಕೋ ನನಗೆ ತಡೆಯಲು ಆಗದೆ ನಿಧಾನವಾಗಿ ಹೊರಗೆ ಬಂದು ಕುಳಿತೆ. ಆಮೇಲೆ ಗಿಡದ ಹಿಂದೆ ಹೋಗಿ ಒಳಗಡೆ ನೋಡಿದ್ದನ್ನು ನೆನೆಸಿಕೊಂಡು ಕೈ ಕೆಲಸ ಮಾಡುವಾಗಲೇ ಯಾರೋ ಹಿಂದೆ ಬಂದಂತೆ ಎನಿಸಿತು. ಮೊದಲೇ ಮಂದ ಬೆಳಕು. ಗಾಬರಿಯಾಗಿ ಹಿಂತಿರುಗಿ ನೋಡಿದರೆ ಆ ಅಕ್ಕಯ್ಯ ನನ್ನ ಬೆನ್ನ ಹಿಂದೆಯೇ ನಿಂತು ಬಿಟ್ಟಿದ್ದಳು. ಆಗ ಅವಳು, ಇದೆಲ್ಲ ಮಾಡ್ತೀಯಾ? ನಿನ್ನ ಮನೆಯವರು ಊರಿಂದ ಬರಲಿ, ನಿನ್ನ ಮನೆಯಲ್ಲಿ ಹೇಳ್ತೇನೆ ಎಂದಳು. ನಾನು, ಅದು ಬೇಡ ಬೇಡ, ಹಾಗೆ ಮಾಡಬೇಡಿ, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಎಂದು ಅಂಗಲಾಚಿದೆ. ಆಗ ಅವಳು, ಸರಿ, ಇವಾಗ ನೀನು ಇಲ್ಲಿಂದ ಹೊರಡು, ನಾನು ಸ್ವಲ್ಪ ನೀರು ಬಿಟ್ಟು ಬರ್ತೀನಿ ಅಂತ ಹೇಳಿ ನನ್ನನ್ನು ಒಳಗೆ ಕಳುಹಿಸಿದಳು. ನಾನು ಒಳಗೆ ಬರುವಾಗ ಇದನ್ನೆಲ್ಲ ನಡೆಯಿತು. ಮನೆಯಲ್ಲಿ ಇವರ ಯಜಮಾನರು ಇದ್ದರೆ ನಾನು ಹೊರಗೆ ಬರಲು ಹೆದರುತ್ತಿದ್ದೆ. ಇವರು ಕೂಡ ಬರುತ್ತಿರಲಿಲ್ಲ. ಅವರಿದ್ದರೆ ನಾನು ಅಲ್ಲಿಯೇ ಇರುತ್ತಿದ್ದೆ. ಆದರೆ ಇವಾಗ ಏನು ಮಾಡೋದು? ಇವರು ನನ್ನ ಮನೆಯಲ್ಲಿ ಈ ಬಗ್ಗೆ ಹೇಳಿದರೆ ಏನು ಮಾಡೋದು ಎಂದೆಲ್ಲ ಯೋಚಿಸುತ್ತಾ ನಿಧಾನವಾಗಿ ಒಳಗೆ ಬಂದು ನೀರು ಕುಡಿದು ನನ್ನ ಜಾಗದಲ್ಲಿ ಮಲಗಿದೆ. ಆದರೆ ನನ್ನನ್ನು ಇವರು ಒಳಗೆ ಕಳುಹಿಸಿದರು. 5 ನಿಮಿಷವಾದರೂ ಬರಲಿಲ್ಲ. ನನಗೆ ಯಾಕೋ ಅನುಮಾನ ಬಂದು ನಿಧಾನವಾಗಿ ಆ ಗಿಡದ ಬಳಿ ಹೋಗಿ ನೋಡಿದಾಗ ಅವರು ಅಲ್ಲಿರಲಿಲ್ಲ. ಆದರೆ ಹಿತ್ತಲಿನ ಕಡೆ ಏನೋ ಶಬ್ದ ಕೇಳಿಸಿತು. ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಇವರು ನೀರಿನ ಟ್ಯಾಂಕ್ ಹಿಂದುಗಡೆ ಕೈ ಕೆಲಸ ಮಾಡುತ್ತಿದ್ದರು. ಕೂಡಲೇ ನಾನು ಅವರ ಎದುರಿಗೆ ನಿಂತಾಗ ಅವರು ಗಾಬರಿಯಾಗದೆ, ಯಾಕೋ ಮತ್ತೆ ವಾಪಸ್ ಬಂದೆ, ಹೀಗೆಲ್ಲ ನೋಡ್ತೀಯಾ, ಗೊತ್ತಾಗೋದಿಲ್ವಾ, ಯಾವತ್ತೂ ಈ ಥರ ಕೆಲಸ ಮಾಡೋದು ನೋಡಿಲ್ವಾ, ಇವಾಗ ನೋಡೇ ಬಿಟ್ಟಿಯಲ್ಲ, ಇನ್ನೇನು ಬಾಕಿ ಇದೆ, ಯಾರಿಗೂ ಹೇಳಬೇಡ, ನಿಮ್ಮ ಮನೆಯಲ್ಲಿ ಹೇಳಬೇಡ, ಬಾ ಎಂದರು. ಅವರ ಮಾತು ಕೇಳಿ ಅವತ್ತು ಅಲ್ಲಿಯೇ ಆ ಗಿಡದ ಹಿಂದೆ ಆ ಕೆಲಸವನ್ನು ಮಾಡಿದೆ. ಹೀಗೆ ಒಂದಿಷ್ಟು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಎಂಬಂತೆ ಒಂದು ದಿನ ಒಬ್ಬರ ಕೈಗೆ ಸಿಕ್ಕಿ ಬಿದ್ದೆವು. ನಾನು ಅಲ್ಲಿಂದ ತಪ್ಪಿಸಿಕೊಂಡು ಊರು ಬಿಟ್ಟೆ. ಹೀಗೆ ಕೆಲ ವರ್ಷಗಳ ಬಳಿಕ ನಾನು ಹೆಚ್ಚಿನ ಶಿಕ್ಷಣ ಪಡೆದ ಮೇಲೆ ಅದು ತಪ್ಪು ಎನಿಸಿತು. ಗೆಳೆಯರೇ, ಇದು ಕೇವಲ ಕಾಲ್ಪನಿಕ ಕತೆ. ನಿಜ ಜೀವನದಲ್ಲಿ ನಡೆಯದಂತಹ ಇಂತಹ ಘಟನೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಾವು ನಮ್ಮ ಬದುಕನ್ನು ಸುಂದರಗೊಳಿಸುವ ಕಥೆಗಳನ್ನು ಓದಿ ಅದರಿಂದ ಒಳ್ಳೆಯ ಸ್ಫೂರ್ತಿಯನ್ನು ಪಡೆಯಬೇಕು. ಇಂತಹ ಕಲ್ಪನೆಗಳನ್ನು ನಿಜ ಜೀವನದಲ್ಲಿ ಅನುಸರಿಸಿದರೆ ಜೀವನಕ್ಕೆ ತೊಂದರೆಯಾಗುತ್ತದೆ. ನಾವು ಸಮಾಜದಲ್ಲಿ ನ್ಯಾಯಯುತವಾಗಿ ಸಭ್ಯಸ್ಥರಾಗಿ ಜೀವನ ನಡೆಸಬೇಕು. ಯಾರೂ ಕೂಡ ಈ ತರಹದ ತಪ್ಪುಗಳನ್ನು ಮಾಡಬಾರದು. ಈ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.